ಸರ್ ಭೀಮರಾವ್ ಬಸವರಾಜ್ ಪಾಟೀಲ್. ಪತಿಗಳೇ, ನನ್ನ ಚುಕ್ಕಿಯ ಗುರುತಿನ ಸಂಖ್ಯೆ 299 ಸಕ್ರಿಯ ಸಚಿವರು. ಸನ್ಮಾನ್ಯ ಸಭಾಪತಿಗಳು ಉತ್ತರವನ್ನು ಒದಗಿಸಿದ್ದಾರೆ. ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದಾರ. ಆದರೆ ಏನಾಗ್ತಾ ಇದೆ, ಸುಮಾರು ಒಂದು 25,000 ನಮ್ಮ BSSK ಶುಗರ್ ಫ್ಯಾಕ್ಟ್ರಿ ಏನು ಇಡೀ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಯಾವುದಾದ್ರೂ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತಪ್ಪ ಅಂದ್ರೆ ಅದು ನಮ್ಮ ಹುಮ್ನಾಬಾದ್ ತಾಲೂಕಿನ BSSK ಫ್ಯಾಕ್ಟ್ರಿ ಇತ್ತು. ಅದ್ರ ಸುಮಾರು ಒಂದು 25,000 ಅದು ರೈತರು ಅದ್ರದ್ದು ಶೇರ್ ಹೋಲ್ಡರ್ ಇದ್ದಾರೆ. ಅದ್ರ ಕಡೆಯಿಂದ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಂತ್ರಿಗಳಿಗೆ, ಯಾಕಂದ್ರೆ ನಾರ್ತ್ ಕರ್ನಾಟಕ ಯಾವಾಗೂ ಬೆಳಗಾವಿ ಅಧಿವೇಶನದಾಗ ಆಗಿದೆ, ಬೆಂಗಳೂರು ಅಧಿವೇಶನದಾಗ ಆಗಿದೆ. ಸುಮಾರು ಸಲ CM ಅವ್ರ ಜೊತೆ ನಮ್ಮ ಇನ್ಚಾರ್ಜ್ ಮಂತ್ರಿ, ಸಕ್ರಿಯ ಮಂತ್ರಿ ಮತ್ತು ಅಲ್ಲಿದ್ದಂಥ ಎಲ್ಲ MLC ಅವ್ರ ಜೊತೆ ಲಾಸ್ಟ್ ಟೈಮ್ ಬೆಂಗಳೂರದಲ್ಲೂ ಸೆಷನ್ಗಿಂತ ಮುಂಚೆ ಮೀಟಿಂಗ್ ಇಕ್ಕಿದ್ರು. ಆ ಮೀಟಿಂಗ್ದಲ್ಲೂ ಏನೂ ಆಗಿಲ್ಲ. ಸುಮಾರು ನಾನು ಅನಿಸುಮಟ್ಟಿಗೆ 1969ನಲ್ಲಿ ಇದು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗಿತ್ತು. ಈಗ ಒಂದು 4 ವರ್ಷ ಆಗಿದೆ ಒಂದು ಫ್ಯಾಕ್ಟ್ರಿ ಬಂದಾಗಿದೆ. ದಯಮಾಡಿ ಈಗ ಏನು NCDCಗೆ ಏನು ನೀವೇನು 5ರಿಂದ 6 ಫ್ಯಾಕ್ಟ್ರಿ ಏನು ಕೊಟ್ಟು ಕಳಿಸಿದ್ರಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಅದು ಏನಾಗಿದೆ ಮಾಹಿತಿ ಅದು ಬಂದಿದೆ ನನ್ನ ಹತ್ರ. ಮಗರ ಮಂತ್ರಿಗಳೇ, ನಮ್ಮದೊಂದು ಇದು ಇದೆ, ನೀವು ಯಾವುದೇ ಇದಕ್ಕಾಗಿ ಅಥವಾ ತಾವು ಲೀಸ್ ಆದರೂ ಕೊಟ್ಟು ನಮ್ಮ ಫ್ಯಾಕ್ಟ್ರಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಟ್ರಂದ್ರೆ ನಮ್ಗೆ ಒಳ್ಳೇದಾಗ್ತದೆ. ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೇನ್ ರೈತರದ್ದು ಏನಪ್ಪ ಅಂದ್ರೆ ಶುಗರ್ ಕೇನೆ ನಮ್ಮದು ಜಾಸ್ತಿ ಬೆಳೆಸ್ತಾರೆ ಎಲ್ಲ ರೈತರು. ಅದಕ್ಕೆ ದಯಮಾಡಿ ಮಂತ್ರಿಗಳೇ, ನಾನು ಸುಮಾರು ಸಲ ನೀವು ಪರ್ಸ್ನಲ್ಲು ಭೇಟಿಯಾಗಿದ್ದೀನಿ ಬಂದು, ಮತ್ತು ಆಮೇಲೆ ತಮ್ಮ ಆಫೀಸ್ನಲ್ಲೂ ತಾವು ಇನ್ಚಾರ್ಜ್ ಮಂತ್ರಿಗಳು ಮತ್ತು ಎಲ್ಲರೂ ಕಲ್ತು ಮೀಟಿಂಗ್ ಮಾಡಿದ್ದು ಲಾಸ್ಟ್ ಬೆಂಗಳೂರು ಅಧಿವೇಶನದಲ್ಲೂ. ದಯಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಮುಂದೆ ಬರೋಂಥ ದಿನದಾಗ ನಮ್ಮ ರೈತರಿಗೆ, ಬೀದರ್ ಜಿಲ್ಲೆ ರೈತರಿಗೂ ಅನುಕೂಲ ಮಾಡಿಕೊಡ್ತೀರಿ ಅಂತ ನಾನು ನಿಮ್ಮ ಮ್ಯಾಗ ವಿಶ್ವಾಸ ಸಿಕ್ಕಿ ಬಾರ್ ಕೇಳ್ತಾ ಇದ್ದೀನಿ ಮಂತ್ರಿಗಳೇ. ಜರ ಲೀಸ್ದ್ರ ಯಾರಿಗಾದ್ರೂ ಕೊಟ್ಟು ಈಗ ಆಲ್ರೆಡಿ ಕೊಟ್ಟಿದ್ದೀರ 1 ಫ್ಯಾಕ್ಟ್ರಿ 2 ಫ್ಯಾಕ್ಟ್ರಿ ಲೀಸ್ನಲ್ಲಿ ಕೊಟ್ಟು ಫ್ಯಾಕ್ಟ್ರಿ ಚಾಲನೆ ಮಾಡಿರಿ. ಅದೇ ರೀತಿ ನೀವು ಇದನ್ನು ಫ್ಯಾಕ್ಟ್ರಿ ಚಾಲನೆ ಮಾಡಬೇಕಂತ ಹೇಳಿ ನಿಮ್ಮ ಹತ್ರ ಮನವಿ ಮಾಡ್ತೀನಿ ಮಂತ್ರಿಗಳೇ. ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಭೀಮರಾವ್ ಪಾಟೀಲ್ ಹೇಳಿದಾಗೆ ಸರ್ಕಾರ ಎಲ್ಲ ರೀತಿ ಪ್ರಯತ್ನವನ್ನು ಕಳೆದ 2 ವರ್ಷದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅವರು ಮೊದಲೇ ಬಾರಿಗೆ ಹೇಳಿದಾಗ ನಾವು ಇದನ್ನು ಪುನಶ್ಚೇತನ ಮಾಡಬೇಕು ಅಂಥೇಳಿ LROT ಬೇಸಿಸ್ ಮೇಲೆ 2022ರಲ್ಲೇ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. 23ರಲ್ಲಿ ನಾವು ಟೆಂಡರ್ ಕರೆದ ಮೇಲೆ ಯಾರೂ ಕೂಡ ಭಾಗವಹಿಸೋದಿಲ್ಲ. ಮತ್ತು ಈಗಾಗಲೇ ಈ ಕಾರ್ಖಾನೆ 400 ಚಿಲ್ಲರೆ ಕೋಟಿ ಹಾನಿಯಲ್ಲಿದೆ ಅಧ್ಯಕ್ಷ. ಇದನ್ನು ಪುನಶ್ಚೇತನ ಮಾಡಬೇಕಂತೇಳಿ ಮೊನ್ನೆ ಕೇಂದ್ರ ಸರ್ಕಾರದ NCDCಯಿಂದ ಕೂಡ ಒಂದು ಪ್ರಯತ್ನ ನಾವು ಮಾಡಿದ್ವಿ. NCDCದವರು ಇತ್ತೀಚೆಗೆ ಒಂದು ನೀತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ವೈಯಕ್ತಿಕವಾಗಿ ಹಾನಿಯಲ್ಲಿರ್ತಕ್ಕಂಥ ಯಾವುದೇ ಕಾರ್ಖಾನೆಗಳಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಸರ್ಕಾರ ಖಾತ್ರಿ ಕೊಟ್ಟರೆ ಮಾತ್ರ ಆ ಕಾರ್ಖಾನೆಗಳಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಖಾತ್ರಿ ಕೊಟ್ಟು ಈ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕಂತಕ್ಕಂಥ ಪ್ರಸ್ತಾವನೆ ಈಗಾಗಲೇ ನಾವು NCDCಗೆ ಸಲ್ಲಿಸಿದ್ದೀವಿ. ಆದರೆ ಆ ಪ್ರಕ್ರಿಯೆ ಕೂಡ ಜಾರಿಯಲ್ಲಿದೆ. ಆದರೆ ಅದು ಆಗ್ತದೆ ಅನ್ನತಕ್ಕಂಥ ಭರವಸೆ ನನಗೂ ಕೂಡ ಇಲ್ಲ. ಆದರೆ ಶಾಸಕರು ಹೇಳಿದಾಗೆ ಇದನ್ನು ಪುನಃ LROT ಬೇಸಿಸ್ ಮೇಲೆ ಕರೆದು ಯಾರಾದರೂ ತೆಗೆದುಕೊಳ್ತಾ ಇದ್ದರೆ ಅವರಿಗೆ ಮೊದಲನೇ ಆದ್ಯತೆ ಮೇಲೆ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂಥೇಳಿ ಸನ್ಮಾನ್ಯ ಶಾಸಕರಿಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅದು ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಆಗಿ ಯಾರೋ ಒಬ್ಬರು ಮೇ ಬಿ ತೊಗೊಂಡಿದ್ದಾರೆ ಅಂತ ನಮ್ಗೆ ಮಾಹಿತಿ ಬಂದಿದೆ ಮಂತ್ರಿಗಳೇ. ಲಾಸ್ಟ್ ಟೈಮ್ ಏನು ಓಪನ್ ಟೆಂಡರ್ ಇಕ್ಕಿದ್ರಿ ತಾವು ಲೀಜಿದ ಕಡೆಯಿಂದ ಯಾರೋ ಒಂದು ಏಜೆನ್ಸಿದವ್ರು ತೊಗೊಂಡಿದ್ದಾರೆ ಅಂತ, ಬಾಗಲಕೋಟದವರು ಎಲ್ಲಿಂದವರು ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಂತ್ರಿಗಳೇ. ಅಧ್ಯಕ್ಷರೇ, ಏನಾಯ್ತು ಇದ್ರ ಮಧ್ಯೆ ಈ ಕಾರ್ಖಾನೆಗೆ ಬೀದರ್ DCC ಬ್ಯಾಂಕ್ ಕೂಡ ಸಾಲ ಕೊಟ್ಟಿದ್ರು. ಆ ಸಾಲ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ಗಳ ಸಮೂಹಗಳ ಜೊತೆ ಸೇರಿಕೊಂಡವರು ಸರ್ಫೇಸಿ ಆ್ಯಕ್ಟ್ನಲ್ಲಿ ರಿಕವರಿ ಮಾಡಿದರೆ ಒಳ್ಳೆಯದಿತ್ತು. ಆದರೆ ಅವರು ಒಬ್ಬರೇ ಪ್ರತ್ಯೇಕ ಮಾಡಿ ಆ ಕಾರ್ಖಾನೆಯನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದರು. ಅದೊಂದು ನಾವು ನಿಲ್ಲಿಸಿದ್ವಿ. ಯಾಕೆಂದರೆ ಇನ್ನುಳಿದಂಥ ಸಮೂಹ ಬ್ಯಾಂಕ್ಗಳಿಗೆ 3 ಬ್ಯಾಂಕ್ಗಳಿಗೆ ಅವರು ಸಾಲ ಮರುಪಾವತಿ ಮಾಡಬೇಕು. ಆ ಹಂತದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರಕ್ರಿಯೆಗೆ ತಡೆ ಕೊಟ್ವಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿದಾಗೆ ನಾವು LROT ಬೇಸಿಸ್ ಮೇಲೆ ಕರೆದಾಗ ಕೆಲವೊಬ್ಬರು ಪಾರ್ಟಿಸಿಪೇಟ್ ಮಾಡಬೇಕಂತಕ್ಕಂಥ ಆಸೆ ವ್ಯಕ್ತಪಡಿಸಿದ್ರು. ಈ NCDC ಇಶ್ಯೂ ಮಧ್ಯೆ ಬಂದಿರೋದ್ರಿಂದ ಅದು ನಿಂತಿದೆ. ಅದನ್ನು ಪುನಃ ಪರಿಶೀಲನೆ ಮಾಡಿ ನಾನು LROT ಬೇಸಿಸ್ ಮೇಲೆ ಯಾರಾದರೂ ತೆಗೆದುಕೊಳ್ತಿದ್ರೆ ಖಂಡಿತ ಕೊಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. SL ಭೋಜೇಗೌಡ.